ಕರ್ನಾಟಕದ ಸಮಸ್ತ ಜನತೆಗೆ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ವ್ಲಾಗು ಸಂಕ್ರಾಂತಿ ಅಂದರೆ ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬ ಅಂದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಇಟ್ಟು ಪೂಜೆ ಮಾಡಿ ಅದನ್ನು ರಾಶಿ ಪೂಜೆ ಅಂತಲೇ ಅಂತಾರೆ. ಆ ಹಬ್ಬ ಇತ್ತೀಚಿನ ದಿನಗಳಲ್ಲಿ ಅದು ಕಣದಲ್ಲಿ ನಡೀತಾ ಇತ್ತು. ಆದರೆ ಈಗ ಕಣ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ರೋಣ್ಗಲ್ಲು, ಎತ್ತು, ಗಾಡಿ ಅವೇನೂ ಇಲ್ಲ. ನಾವೆಲ್ಲ ಅದನ್ನು ನೋಡಿದ್ವಿ. ಅದಕ್ಕೋಸ್ಕರ ನಾನು ಏನೇನೆಲ್ಲ ನೋಡಿದ್ನೋ ಆ ಥೀಮ ಸುಗ್ಗಿ ಹಬ್ಬದಲ್ಲಿ ರೆಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಹಳೆ ಅಂದರೆ ಇದನ್ನೇನಂತಾರೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಇದು ಕಡ್ಬಾಡು, ಒಣಕೆ, ಈ ರೀತಿ ಹಳೆ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸುಗ್ಗಿ ಹಬ್ಬದ ಅರೇಂಜ್ಮೆಂಟ್ ಮಾಡಿ ನಿಮ್ಮ ಜೊತೆ ಸುಗ್ಗಿ ಹಬ್ಬನ ಆಚರಿಸ್ತೀನಿ. ಅದಕ್ಕೋಸ್ಕರ ಇದು ಹಳ್ಳಿ ವಾತಾವರಣ ಇರೋದನ್ನು ಶೂಟ್ ಮಾಡಿ ನಿಮ್ಮ ಜೊತೆ ತೋರಿಸೋದು ಸುಲಭ. ಈಗ ನಾನು ಅದನ್ನು ಸೃಷ್ಟಿ ಮಾಡಿ ನಿಮ್ಮ ಜೊತೆ ತೋರಿಸ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ. 2 ದಿವಸದಿಂದಲೇ ಪ್ರಿಪ್ರೇಷನ್ ನಡೀತಾ ಐತೆ. ಸದ್ಯಕ್ಕೆ ಇದನ್ನು ಕ್ಲೀನ್ ಮಾಡಿ ಇವಾಗ ಜೋಡಿಸೋ ಮಟ್ಟಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಹಬ್ಬದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರೆಡಿ ಆದಮೇಲೆ ತೋರಿಸಿದ್ರೆ ನನ್ನ ಎಫರ್ಟ್ ನಿಮಗೆ ಗೊತ್ತಾಗೋದಲ್ಲ ಅಲ್ವಾ? ನಾನು ಮಾಡಿರೋದು ನಿಮಗೆ ಯಾವ ರೀತಿ ರೆಡಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅದನ್ನು ಅರೇಂಜ್ಮೆಂಟ್ ಯಾವ ರೀತಿ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಕೆಲಸ ಶುರು ಮಾಡೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದ್ರ ಬಗ್ಗೆ ವಿಚಾರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೆಲಸ ಶುರು ಮಾಡೋಣ, ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಏನಂತಂದರೆ, ಹಳ್ಳಿನ ವಿಡಿಯೋ ಮಾಡಿ ಹಳ್ಳಿ ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಕಷ್ಟ ಅಲ್ಲ. ಇಲ್ದಲೇ ಇರ್ತಕ್ಕಂಥ ಹಳ್ಳಿ ಥೀಮ್ನ ನಿಮ್ಮ ಜೊತೆ ರೆಡಿ ಮಾಡಿ ಶೇರ್ ಮಾಡ್ಕೊಳೋದಿದೆಯಲ್ಲ, ಅದು ಸಖತ್ ಕಷ್ಟ. ನಾನು ರಾಗಿ ಭತ್ತನ ಬೆಳೆದಿದ್ರು ಕೂಡ ಇಷ್ಟು ಸಾಕಾಗ್ತಿರಲಿಲ್ಲ ಅನಿಸುತ್ತೆ. ಮೇ ಬಿ ಈ ರೀತಿ ರೆಡಿ ಮಾಡೋದಕ್ಕೆ ಅಷ್ಟು ಸಾಕಾಯಿತು. ಯಾಕಂತಂದರೆ ಎಲ್ಲೆಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ ಹಳೇ ಕಾಲದ ವಸ್ತುಗಳನ್ನೆಲ್ಲ ಹುಡುಕಿ ಈ ರೀತಿ ಪೇಂಟ್ ಮಾಡಿ ರೆಡಿ ಮಾಡಿ ವಿಡಿಯೋ ಮಾಡಿಕೊಂಡು, ಆಮೇಲೆ ಎಲ್ಲದೂ ಕೂಡ ನಮ್ಮ ಮನೇಲಿರಲಿಲ್ಲ. ಯಾರ್ಯಾರ ಮನೇಲಿ ಏನೇನಿದೆ ಅಂತ ಹುಡುಕಿ ತಂದು ರೆಡಿ ಮಾಡಿದ್ನಲ್ಲ, ಸಖತ್ ಟಫ್ ಅನ್ನಿಸ್ತು. ಅದೇನೇ ಇರಲಿ, ಕೆಲಸ ಅಂತೂ ಶುರು ಮಾಡಿದೆ. ಹಬ್ಬದ ಕೆಲಸ ನಾನು ಒಂದಿನ ಮಾಡಿದ್ದಲ್ಲ, 1 ವಾರದ ಹಿಂದಿನಿಂದಲೇ ನಾನು ಹಬ್ಬ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿದ್ದೆ, ಮೆಂಟಲಿ ಹಾಗೆ ಫಿಸಿಕಲಿ ಕೂಡ. ಯಾಕಂತಂದರೆ ಮೆಂಟಲಿಲಿ ಎಷ್ಟು ಸ್ಟ್ರೈನ್ ಇರುತ್ತೆ, ಯಾವ ರೀತಿ ರೆಡಿ ಮಾಡಬೇಕು, ಇದು ಹಬ್ಬ ಆಗೋವರೆಗೂ ನನಗೆ ಬೇರೆ ಯಾವುದೇ ವಿಡಿಯೋ ಎಡಿಟಿಂಗ್ ಆಗಲಿ ಅದೆಲ್ಲ ತುಂಬ ಕಷ್ಟ ಅಂತ ಅನ್ಸೋದು. ಇದು ಹೇಗೆ ಬರುತ್ತೋ, ಇದು ಆಗುತ್ತಾ ನನ್ನ ಕೈಲಿ, ನನಗೇನಾದರೂ ಹುಷಾರಿಲ್ದಂಗಾದರೆ. ಯಾಕಂತಂದರೆ ಈ ಹಿಂದಿನ 2ನೇ ದಿನದಲ್ಲಿ ನಾನು ಮ್ಯಾರಥಾನ್ಗೆ ರನ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ದೆ, ಕಾಲೆಲ್ಲ ಜಾಸ್ತಿ ನೋವ್ತಾ ಇರ್ತಿತ್ತು. ಈ ವಸ್ತುಗಳನ್ನ ಕಲೆಕ್ಟ್ ಮಾಡೋದಕ್ಕೂ ಕೂಡ ಅಷ್ಟೇ ಸಾಕಾಯಿತು. ಮತ್ತು ಕ್ಲೀನ್ ಮಾಡಿ ಇದನ್ನೆಲ್ಲ ಜೋಡಿಸಿ ನಾನು ರೆಡಿಯಾಗಿ ವಿಡಿಯೋ ಶೂಟ್ ಮಾಡೋವಷ್ಟು ನನಗೆ ಶಕ್ತಿ ಇದೆಯಾ ಅಂತ ನನಗೆ ಒಂದೊಂದ್ಸಲ ಡೌಟ್ ಬಂದು ಭಯನೂ ಕೂಡ ಆಗ್ತಾಯಿತ್ತು, ಏನಾಗುತ್ತೋ ಅಂತ ಹೇಳಿ. ಫೈನಲ್ಲಾಗಿ ನಾನಂತೂ ಹಬ್ಬನ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮುಗಿಸ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇರ್ತಕ್ಕಂಥ ನಮ್ಮ ಗೋಡನ್ ಮುಂದೆ ನಾನು ಬೇಕು ಅಂತಲೇ ನಾನು ಈ ರೀತಿ ಕಲರ್ನ ಮಾಡಿಸಿದ್ದೆ, ಹಳ್ಳಿ ಥೀಮ್ಗೆ ಮ್ಯಾಚ್ ಆಗುತ್ತೆ ಅಂತ. ಅದಕ್ಕೆ ವೈಟ್ ರಂಗೋಲಿನ ಬಿಡಿಸ್ಬೇಕು. ನನಗೆ ಆ ಥರ ಯಾರೂ ಗೊತ್ತಿಲ್ಲ. ನೀವು ಯಾರಾದರೂ ಆ ಥರ ಗೋಡೆ ಮೇಲೆ ವೈಟ್ ರಂಗೋಲಿಲಿ ಎತ್ತಿನ ಗಾಡಿ, ರೈತರು ಆ ಥರ ಏನಾದರೂ ಬಿಡೋರಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಅದೊಂದು ಗೋಡೆಗೆ ನಾನು ಆ ಥರ ಥೀಮ್ನ ಬಿಡಿಸ್ಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಅದೆಲ್ಲ ಅರ್ಜೆಂಟಲ್ಲಿ ಆಗಲ್ಲ ಅಂತ ನಾನು ಇರ್ತಕ್ಕಂಥ ಗೋಡೆಗೆ ನಾನು ಇರ್ತಕ್ಕಂಥ ಹಳೆ ಐಟಮ್ಗಳನ್ನ ಜೋಡಿಸಿ ಅದನ್ನು ಥೀಮ್ ರೆಡಿ ಮಾಡೋಣ ಅಂತ ಕೆಲಸ ಅಂತೂ ಶುರು ಮಾಡಿದ್ದೀನಿ. ನೋಡಿ, ಈ ರೀತಿ ಅಡಿಕೆ ಕೆಲಸ ಎಲ್ಲ, ಅಡಿಕೆಕಾಯಿ ಚೀಲಗಳು ಎಲ್ಲ ಇಟ್ಟಿದ್ವಲ್ಲ, ಸ್ವಲ್ಪ ಧೂಳಾಗಿತ್ತು. ಹಾಗೆ ಈ ಟಾರ್ಪಲ್ಲು ಕೂಡ, ಯಾಕಂತಂದರೆ ರಾಗಿನೆಲ್ಲ ನೆಲಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಇದೊಂದು ಟಾರ್ಪಲ್ ಕೂಡ ಗಲೀಜಾಗಿದ್ದರಿಂದ ಅದನ್ನು ಕೂಡ ಬೇಗ ಕ್ಲೀನ್ ಮಾಡಿ ಬಿಸಿಲಿಗೆ ಒಣಗಕ್ಕೆ ಹಾಕೋಣ ಅಂತೇಳಿ. ಅದಾದಮೇಲೆ ನೆಲನ ವಾಶ್ ಮಾಡೋಕ್ಕಿಡ್ದೆ. ಖಂಡಿತವಾಗ್ಲೂ ಇದಂತೂ ತುಂಬ ಟಫ್ ಕೆಲಸ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಸಾಕಾಯಿತು. ನೀವು ವಿಡಿಯೋ ನೋಡಿದ್ರೆ ವಾವ್ ಚೆನ್ನಾಗಿ ಬಂದಿದೆ ಅಂತ ಅಂದ್ರಲ್ಲ, ಆಗಂತೂ ನನಗೆ ತುಂಬ ಖುಷಿಯಾಯಿತು. ನಾನು ಕಷ್ಟಪಟ್ಟಿದ್ದೆಲ್ಲ ನನಗೆ ಮರ್ತೇ ಹೋಯಿತು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಕಮೆಂಟನ್ನು ನಾನು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಈ ವಿಡಿಯೋಕ್ಕೆ. ನೀವು ತುಂಬ ಜನ ನನಗೆ ಕಮೆಂಟ್ ಮಾಡಿ ಮೋಟಿವೇಶನ್ ಮಾಡಿ, ಇಲ್ಲ ಅಂದರೆ ನನ್ನ ಮೋಟಿವೇಶನ್ ನೀವು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ. ನೀವು ಎಷ್ಟು ನೋಡ್ತೀರೋ ನನಗೆ ಅಷ್ಟು ಒಳ್ಳೆ ವಿಡಿಯೋಗಳನ್ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ನನಗೆ ಮೋಟಿವೇಶನ್ ಮಾಡಲಿಲ್ಲ ಅಂದರೆ ನೀವೇ ನೋಡಲ್ಲ ನಾನೇನು ಕಷ್ಟ ಬಿದ್ದು ಏನು ಪ್ರಯೋಜನ ಅನ್ನಂಗಾಗುತ್ತೆ. ದಯವಿಟ್ಟು
ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನನ್ನ ವಿಡಿಯೋಗಳನ್ನು ನೋಡಿ. ಅಕಸ್ಮಾತ್ ಏನಾದರೂ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಬೇಡಿ. ನೀವೇನೇ ಹೇಳಿದ್ರೂ ಕೂಡ ನಾನು ತಿದ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀನಿ. ಯಾಕಂತಂದರೆ ನನಗೆ ಯೂಟ್ಯೂಬಲ್ಲಿ ಅಂಥ ಮಾಹಿತಿ ಏನು ಖಂಡಿತ ಗೊತ್ತಿಲ್ಲ. ನಾನು ಹೇಗೆ ವಿಡಿಯೋ ಅಂದರೆ ನನ್ನ ಜೀವನ ಶೈಲಿ ಹೇಗಿದೆಯೋ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಈ ಕಾಯಿಗಳನ್ನ ಮೊದಲೆಲ್ಲ ಈ ರೀತಿಯಾಗಿ ಕಿತ್ತು 2-3 ಕಾಯಿನ ಜಂಟಿ ಹಾಕ್ತಾಯಿದ್ವು. ಅದನ್ನು ಜಿಡ್ಡಿ ಹಾಕೋದು ಅಂತಲೇ ಕರಿತಿದ್ವು. ಒಂದು 10-15 ಕಾಯಿಗಳಿದ್ರೂ ಕೂಡ ಎಷ್ಟು ದೂರದಿಂದಲೂ ಬೇಕಾದರೂ ಹೀಗೆ ಕಟ್ಕೊಂಡು ತೊಗೊಂಬರ್ತಾಯಿದ್ವು. ಈಗ ಅದೆಲ್ಲ ಮರ್ತೇ ಹೋಗಿದೆ. ಅದನ್ನೊಂದು ನೆನಪು ಮಾಡಿಕೊಂಡು ನಾನು ಇದನ್ನೆಲ್ಲ ನೋಡಿದ್ದೀನಿ, ಇದನ್ನೆಲ್ಲ ಮಾಡಿದ್ದೀನಿ ಕೂಡ. ನಮ್ಮ ಅಪ್ಪ ಅಮ್ಮ ನಮ್ಮ ಕೈಲಿ ಕೆಲಸ ಮಾಡಿಸಿ ಏನೆಲ್ಲ ಒಳ್ಳೇದು ಮಾಡಿದ್ದಾರೆ ಅಂತಂದರೆ, ನಮಗೆ ಜೀವನ ಎಷ್ಟು ಕಷ್ಟ ಆದರೂ ಕೂಡ ಖುಷಿಯಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿಸಿದ್ದಾರೆ. ಅದೊಂದು ವಿಷಯಕ್ಕೆ ನಮ್ಮ ಅಪ್ಪ ಅಮ್ಮನ ನಾವು ಪ್ರೌಡ್ ಅಂದರೆ ಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸುಖ ಬಂದಾಗ ಜೀವನ ಮಾಡೋದು ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಜೀವನ ಮಾಡೋದನ್ನು ಕಲಿಸಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಅಂತ ನಾನು ಹೇಳ್ತೀನಿ. ನೋಡಿ, ನಾನೇ ಕಬ್ಬನ್ನು ಈ ಹಿಂದಿನ ಬಾರಿ ಈ ಕಳೆದ ವರ್ಷ ತಂದಿರ್ತಕ್ಕಂಥ ಕಬ್ಬನ್ನು ನಾವು ಊರಿದ್ವಿ. ಮುಂದಿನ ವರ್ಷ ಬೇರೆ ಎಲ್ಲೂ ತರೋದು ಬೇಡ, ನಮ್ಮನೆ ಹತ್ರನೇ ಸಿಗಲಿ ಅನ್ನೋ ಕಾರಣಕ್ಕೆ ಫೈನಲ್ಲಾಗಿ ಅದು ಅಷ್ಟು ಚೆನ್ನಾಗೇನು ಬಂದಿರಲಿಲ್ಲ. ವಿಡಿಯೋಕ್ಕೆ ಪರವಾಗಿರಲಿಲ್ಲ. ವಿಡಿಯೋಕ್ಕೆ ಈ ರೀತಿಯಾಗಿ ಕಬ್ಬನ್ನು ತಗೊಂಬಂದು ಏನೇನೆಲ್ಲ ತಗೊಂಬಂದು ಜೋಡಿಸಿದ್ದೀವಿ ಅಂದರೆ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಒಂದು 50% ತೋರಿಸಿದ್ದೀನಿ. ಇನ್ನು 50% ನಾನು ಬಿದ್ದಿರ್ತಕ್ಕಂಥ ಶ್ರಮ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಯಾಕಂತಂದರೆ ಓದ್ ಕಡೆ ಎಲ್ಲ ನಾನು ಮೊಬೈಲ್ ತೊಗೊಂಡು ಕ್ಯಾಮ್ರಾ ವಿಡಿಯೋ ಮಾಡ್ಕೊಂಡು ಬರೋದು ಕಷ್ಟ. ಅದರಿಂದ ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದನ್ನೆಲ್ಲ ನಾನು ಇನ್ನೂ ಉಳಿಸ್ಕೊಂಡಿದ್ದೀನಿ. ಈ ರೀತಿ ನಾನು ವಿಡಿಯೋ ಮಾಡ್ತೀನಿ ಅಂತ ಏನು ಗೊತ್ತಿರಲಿಲ್ಲ. 1-2 ಐಟಮನ್ನು ನಮ್ಮ ರೇಖಾ ಅವ್ರ ಮನೆಯಿಂದ, ಹಾಗೆ ನಮ್ಮ ನಾದಿನಿಯವ್ರ ಮನೆಯಿಂದ, ಮತ್ತು ಈ ಕಡ್ಬಾಡನ್ನು ನಮ್ಮ ಅತ್ತೆಯವ್ರ ಮನೆ ಹತ್ರದಿಂದ ತಂದಿದ್ದೇನೆ. ಮತ್ತೆ ಅಂದರೆ ನಮ್ಮ ಸೋದರತ್ತೆ ಅಮ್ಮನಘಟ್ಟದಿಂದ ನಾನು ಅದನ್ನು ತೊಗೊಂಬಂದಿದ್ದೀನಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿ ವಸ್ತುಗಳು ಏನೇನೆಲ್ಲ ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಅದೇನಾದರೂ ಯಾರ ಮನೇಲಾದರೂ ಪರ್ಟಿಕ್ಯುಲರಾಗಿ ಈ ಥರದ ವಸ್ತುಗಳಿದ್ದರೆ, ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಏನಾದರೂ ನಿಮ್ಗೆ ಅದು ಬೇಕಿಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನನಗೆ ತಿಳಿಸಿ, ಅದನ್ನು ಕಲೆಕ್ಟ್ ಮಾಡ್ಕೊಳೋ ವ್ಯವಸ್ಥೆನೂ ಕೂಡ ಮಾಡ್ತೀನಿ ಅಂತ. ಇದು ಹಬ್ಬದ ಹಿಂದಿನ ದಿನದ ರಾತ್ರಿ, ಅಂದರೆ ಹಿಂದಿನ ದಿನದ್ದೇ ವ್ಲಾಗು. ಪ್ರಿಪೇರ್ ಮಾಡೋದೆಲ್ಲ ಹಿಂದಿನ ದಿನವೇ ಮಾಡಬೇಕಲ್ವಾ. ಸಂಕ್ರಾಂತಿ ಹಬ್ಬ ಬೆಳಬೆಳಗ್ಗೆನೇ ಆಗಿರೋದ್ರಿಂದ ನಾವು ಹಬ್ಬದ ದಿನ ಮಾಡ್ತೀವಿ ಅಂದರೆ ಏನೂ ಆಗೋದಿಲ್ಲ. ಹಿಂದಿನ ದಿನ ರಾತ್ರಿ ನಾನು ನಮ್ಮ ಮನೆಯವರು ಈ ರೀತಿಯಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿದ್ವಿ. ನಾನು ಮಾಡ್ತಕ್ಕಂಥ ಈ ಕೆಲಸಕ್ಕೆ ನಮ್ಮ ಮನೆಯವ್ರ ಸಪೋರ್ಟ್ ತುಂಬ ಇದೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ನಮ್ಮ ಮನೆಯವ್ರದ್ದು ಅಷ್ಟೇ ಅಲ್ಲ, ನಮ್ಮ ಸಂಬಂಧಿಕರಲ್ಲಾಗಲಿ, ನನ್ನ ಕುಟುಂಬದಲ್ಲಾಗಲಿ, ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರ ಸಪೋರ್ಟು ತುಂಬ ಚೆನ್ನಾಗಿದೆ. ಅವ್ರಿಗೆಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಅಂತ ಅಂದರೆ ಎಲ್ರಿಗೂ ಅವ್ರ ಹೆಸರುಗಳು ಹೇಳ್ತಾ ಹೋದರೆ ಲಿಸ್ಟ್ ತುಂಬ ಉದ್ದ ಆಗುತ್ತೆ. ನನ್ನ ತವ್ರ ಮನೆ ಕಡೆ ನನ್ನ ಅಕ್ಕ ತಂಗಿದಿರು, ಇಲ್ಲಿ ನಮ್ಮ ಮನೆಯವ್ರ ಕಡೆ ಅಣ್ಣ ತಮ್ಮದಿರಾಗಲಿ, ಊರಲ್ಲಾಗಲಿ, ಹಾಗೆ ನಮ್ಮ ಅತ್ತೆಯವ್ರ ಸಂಬಂಧದಲ್ಲಾಗಲಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀಯಾ, ಹೀಗೆ ಮುಂದುವರಿಸು, ನಿನ್ನ ಎಫರ್ಟ್ಗೆ ಒಳ್ಳೇದಾದೇ ಆಗುತ್ತೆ. ಅವರೆಲ್ಲ ಹೇಳ್ತಾ ಇರೋ ಮಾತುಗಳೇ ಇವತ್ತು ನಾನು ವಿಡಿಯೋನ ಮುಂದುವರ್ಸೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಫೈನಲ್ಲಾಗಿ ಒಂದು 50% ಅರೇಂಜ್ಮೆಂಟ್ನ ಮುಗಿಸಿ ಗೆಣಸು ಮತ್ತು ಕಡಲೆಕಾಯಿನ ಬೆಳಗ್ಗೆ ಎದ್ದ ತಕ್ಷಣವೇ ಬೇಯಿಸೋದಕ್ಕೆ ಅಂತೇಳಿ ತೊಳೆದು ರೆಡಿ ಮಾಡಿ ಇವತ್ತಿನ ದಿನನ, ಅಂದರೆ ಹಿಂದಿನ ದಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ದೆ. ಇನ್ನು ಮಾರನೇ ಬೆಳಗ್ಗೆ ವ್ಲಾಗು ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾಯಿದೆ. ಇದು ರಾತ್ರಿವರೆಗೂ ಮಾಡಿದಷ್ಟೇ. ಮಾರನೇ ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ರಂಗೋಲಿ ಬಿಡೋದಕ್ಕೆ ಪ್ರತಿದಿನವೂ ಕೂಡ ಎಲ್ಲ ಹಬ್ಬಗಳಲ್ಲಿ ನಾನೇ ಬಿಡ್ತಾ ಇದ್ದೆ. ಆದರೆ ಇವ್ರ ರಂಗೋಲಿನ ನಾನು ನೋಡಿದ್ದೆ. ಇವರು ನಮ್ಮೂರವರೇ, ಅಂದರೆ ನಮಗೆ ಕ್ಲೋಸ್ ಆಗಿರ್ತಕ್ಕಂಥವ್ರು, ಪರಿಚಯದವರು. ಇವ್ರನ್ನ ನಮಗೆ ರಂಗೋಲಿ ಬಿಟ್ಕೊಡ್ರಿ, ತುಂಬ ಚೆನ್ನಾಗಿ ಬಿಡ್ತೀರಾ ಅಂತ ಕೇಳೋದಕ್ಕೆ ಅವರು ಖುಷಿಯಿಂದ, ನಿಜವಾಗ್ಲೂ ಅವ್ರಿಗೆ ಆ ಏಜಲ್ಲಿ ಇಷ್ಟು ಸ್ಪೋರ್ಟಿವ್ನೆಸ್ ಇದೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಈಗೆಲ್ಲ ರಂಗೋಲಿ ಬಿಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇರ್ತೀವಿ, ಆದರೆ ಅವರು ಪ್ರತಿನಿತ್ಯನೂ ಕೂಡ ಅವ್ರ ಮನೆ ಮುಂದೆ ಸಾರಿಸಿ ರಂಗೋಲಿನ ಬಿಡ್ತಾರೆ. ನಾನು ನೋಡ್ತಾ ಇರ್ತೀನಲ್ಲ, ತುಂಬ ಖುಷಿಯಾಗೋದು. ಅದಕ್ಕೋಸ್ಕರ ಅವ್ರನ್ನ ಕೇಳಿದ್ದೆ. ಅವ್ರು ಬಂದು ರಂಗೋಲಿನ ಹೇಳ್ಬಿಟ್ಕೊಟ್ರು. ಹಾಗೆ ನಮ್ಮ ಅತ್ತೆ ನೋಡಿ, ನಾನು ಮಾಡ್ತಿದ್ದ ಕೆಲಸ ಅವ್ರಿಗೆ ನೋಡೋಕ್ಕಾಗ್ದಲೇ ಒಂದು ವಾರದಿಂದ ಅಯ್ಯೋ ಏನು ಭಾರ ಆಡ್ತೀಯಪ್ಪ, ಇದೆಲ್ಲ ಬೇಕಾ ಅಂತಿದ್ರು. ಅವರು ಫೈನಲಾಗಿ ಇವ್ರು ಬಿಡೋದಿಲ್ಲ ಅಂತ ಕಾರಣಕ್ಕೆ ಬಂದು ಆ ರೀತಿಯಾಗಿ ನಮ್ಮ ಅತ್ತೆನೂ ಕೂಡ ಹೆಲ್ಪ್ ಮಾಡಿದ್ರು. ನೋಡಿ, ನಾನು ಬರೆದಿರ್ತಕ್ಕಂಥ ಥೀಮು ಕಣದಲ್ಲಿ ಬೆಳೆ, ರೈತನ ಮುಖದಲ್ಲಿ ಕಳೆ. ಇದು ಯಾಕಂತಂದರೆ ಮೊದಲೆಲ್ಲ ಹಳ್ಳಿಗಳಲ್ಲಿ ಕಣ ಅಂತಲೇ ಅನ್ನೋರು. ಈ ರೀತಿ ರಾಶಿಗಳನ್ನ ಬೆಳೆದಿರ್ತಕ್ಕಂಥ ಬೆಳೆನ ಒಂದು ಕಡೆ ಎಲ್ಲ ಫೈನಲ್ಲಾಗಿ ಎಲ್ಲ ಕ್ಲೀನ್ ಆದಮೇಲೆ ಇನ್ನೇನು ಮನೆಗೆ ತರಬೇಕು ಅನ್ಬೇಕಾದ್ರೆ ಈ ರೀತಿ ರಾಶಿ ಹಾಕಿ ಅದಕ್ಕೆ ಫಲಹಾರನೇ ಮಾಡಿ ರಾಶಿ, ಮೇಟಿ,
ರೋಣ್ಗಲ್ಲು, ಮುಂದಂಡೆ ಈ ರೀತಿ ಒಂದೊಂದು ವರ್ಡ್ಗಳೇ ಇರೋವು. ಎಲ್ಲ ಹತ್ರನೂ ಪಲಾರ ಇಡೋರು. ನಾವು ಸ್ಕೂಲಿಂದ ಬರೀವು ಇವತ್ತು ಯಾರ ಮನೇಲಿ ರಾಶಿ ಪಲಾರ ಎಲ್ಲಿ ಅಂತ ಅಲ್ಲಿಂದಲೇ ಮಾತಾಡ್ಕೊಂಬಂದು ಬ್ಯಾಗ್ ಇಡೋದೇ ತಡ ಓಡಿ ಹೋಗಿವು. ನಮ್ಮದು ರಾಶಿ, ನಮ್ಮದು ಮೇಟಿ, ನಮ್ಮದು ರೋಣ್ಗಲ್ಲು ಈ ರೀತಿ ಒಂದೊಂದು ಜಾಗಗಳನ್ನೇ ಇಟ್ಕೊಂಡು ಕೂತ್ಕೊಂಡಿವು. ಯಾಕಂತಂದರೆ ರಾಶಿ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಫಲಹಾರನ ಇಡ್ತಾರೆ ಮೇಯ್ನ್ ರಾಶಿಗೆ, ಇನ್ನು ಉಳಿದಿರ್ತಕ್ಕಂಥದ್ದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಇಡ್ತಾರೆ ಅನ್ನೋದೊಂದು ಥೀಮು. ಫಸ್ಟು ಓಡಿ ಹೋಗಿ ಯಾರು ರಾಶಿ ಹತ್ರ ಕೂತ್ಕೊತಾರೋ ಅವ್ರು ರಾಶಿ ಫಲಹಾರನ ತೊಗೊಳೋದು. ಆ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು. ನಾವೇನು ತುಂಬ ಹಿಂದಿನವರಲ್ಲ. ನಮ್ಮ ಈ 20-25 ವರ್ಷದ ಹಿಂದೆಯೇ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿರ್ತಕ್ಕಂಥ ವಾತಾವರಣ ಎಲ್ಲ ಬೇಗ ಆಯಸ್ಸು ಬೇಗ, ಎಂಜಾಯ್ಮೆಂಟು ಬೇಗ, ದುಡ್ಡಿಗೂ ಬೆಲೆ ಇಲ್ಲ, ಸಂಬಂಧಗಳಿಗೂ ಬೆಲೆ ಇಲ್ಲ. ಆ ರೀತಿ ಆಗಿದೆ. ಏನು ಮಾಡೋಕ್ಕಲ್ಲ. ಅದು ನಾವೊಬ್ಬರು ಬದಲಾಯಿಸ್ತೀವಿ ಅಂದರೆ ಏನು ಇದ್ದಿದ್ರಲ್ಲೂ ಕೂಡ ಎಲ್ಲ ಸಂಬಂಧಗಳಿಗೂ ಕೂಡ ಬೆಲೆ ಕೊಟ್ಕೊಂಡು, ಅಂದರೆ ಎಲ್ಲರಿಗೂ ಕೂಡ ನಾವೇನು ಕೊಡಬೇಕೋ ಅದನ್ನು ಕೂಡ ಅದ್ರ ಮೇಲೆ ಎಕ್ಸ್ಟ್ರಾ ಕೇಳ್ತಿದ್ರಲ್ಲ, ಆಗಲ್ಲ. ನಮ್ಮ ಕಡೆಯಿಂದ ಏನೇನಾಗುತ್ತೋ ಬೆಲೆ ಆಗಲಿ, ಹಣನಾಗಲಿ, ಪ್ರೀತಿನಾಗಲಿ ನಮ್ಮ ಕಡೆಯಿಂದ ಯಾವುದೇ ತಪ್ಪಿಲ್ದಲೇ ರೀತಿ ಕೊಟ್ಟು ಅವರಿಂದ ನಾವು ಕೂಡ ಪ್ರೀತಿ ಪಡ್ಕೊಳ್ಳೋಣ. ನೋಡಿ, ನನಗೆ ಮೇಕಪ್ ಮಾಡಿದ್ದು ಈ ರೀತಿಯಾಗಿ ಪೂಜಾ ಅಂತಕ್ಕಂಥವ್ರು, ಗುಬ್ಬಿಯವರು. ಅವರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀವಿ ಅಕ್ಕ, ನಮಗೆ ಒಂದು ವಿಡಿಯೋ ಮಾಡ್ತೀನಿ, ಬಂದು ನಮ್ಮ ಶಾಪ್ ನೇಮು ಕೂಡ ಹೇಳಿ ಅಂತ ಅಂದರು. ನಾನು ಈ ರೀತಿ ಹಬ್ಬದಲ್ಲಿ ಮುಂಚೆನೇ ಈ ರೀತಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರು ಕೇಳಿದ ಮೇಲೆ ನಾನು ಈ ರೀತಿ ಹೇಳಲಿಲ್ಲ. ನಾನು ಮುಂಚೆನೇ ನಾನೇ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೆ. ರೇಖಂಗೂ ಕೂಡ ವಿಡಿಯೋ ಕಳಿಸಿದ್ದೆ. ಈ ರೀತಿ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಬೇಕು, ಒಂದು ಸ್ವಲ್ಪ ಹೆಲ್ಪ್ ಮಾಡಿವೆ ಅಂತ. ನಾವಿಬ್ಬರು ಕೂಡ ನೋಡಿಕೊಂಡು ಇದೇ ರೀತಿ ರೆಡಿ ಆಗಬೇಕು ಅಂತ ಒಂದು ಥಾಟ್ ಇತ್ತು. ಆ ಟೈಮಲ್ಲಿ ಅವರು ಕೇಳಿದ್ರಲ್ಲ, ನಾನು ಹಬ್ಬಕ್ಕೆ ಈ ರೀತಿ ರೆಡಿ ಆಗಬೇಕು ಅನ್ನೋದೊಂದು ಮೆಂಟಲಿ ಅಂದ್ಕೊಂಡಿದ್ದೀನಿ. ನಿಮಗೆ ತೊಂದರೆ ಇಲ್ಲ ಅಂತ ಅಂದರೆ ಇಲ್ಲಿಗೆ ಬಂದು ನೀವು ಈ ರೀತಿ ರೆಡಿ ಮಾಡಿದ್ರೆ, ಬೇಕಿದ್ರೆ ನಾನು ವಿಡಿಯೋದಲ್ಲಿ ನಿಮ್ಮ ಮೇಕಪ್ ನೋಡಿ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು ನನ್ನ ಇನ್ ಟೈಮಿಗೆ ಪಾಪ ಮಧ್ಯಾಹ್ನಕ್ಕೆ ಬಂದು ನನ್ನನ್ನು ಈ ರೀತಿಯಾಗಿ ರೆಡಿ ಮಾಡಿದರು. ಅವ್ರ ಕೆಲಸ ಅವರು ಕೂಡ ಕಷ್ಟಪಟ್ಟು ಮಾಡಬೇಕು. ಯಾವ ಕೆಲಸನೂ ಕೂಡ ಇಲ್ಲಿ ಸುಲಭ ಇಲ್ಲ. ಸುಲಭಕ್ಕೆ ಬಂದಿದ್ದು ಶಾಶ್ವತವಾಗಿ ಉಳಿಯೋದಿಲ್ಲ. ಕಷ್ಟಪಟ್ಟರೆ ಇಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಲುಕ್ ನೀವು ಹೇಳಬೇಕು ಹೇಗಿದೆ ಅಂತ. ಚೆನ್ನಾಗಿ ಕಾಣ್ತಾ ಇದ್ದೀನಾ, ಚೆನ್ನಾಗಿ ಕಾಣ್ತಾ ಇಲ್ವಾ? ನನಗೆ ಈ ಥರ ಒಂದು ಡಿಫ್ರೆಂಟ್ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಬೇಕು ಅಂತ ತುಂಬ ದಿನದಿಂದ ಇಷ್ಟ ಇತ್ತು. ಇದನ್ನು ಸುಮ್ಮನೆ ಎಲ್ಲ ಮಾಡ್ಕೊಳಕ್ಕಾಗೋದಿಲ್ವಲ್ಲ. ಈ ಟೈಮಲ್ಲಿ ಅವರು ಬಂದಿದ್ದು ಹೆಲ್ಪು ಆಯಿತು, ಹಾಗೆ ಖುಷಿನೂ ಆಯಿತು. ಫೈನಲ್ ಲುಕ್ಕೆಲ್ಲ ಈ ರೀತಿ ಬಂತು. ಹಾಗೆ ಅಷ್ಟರಲ್ಲಿ ರೇಖಾ, ನನ್ನ ಆದ್ನಿ ಎಲ್ಲರೂ ಕೂಡ ರೆಡಿಯಾಗಿ ಬಂದರು. ಪೂಜೆನ ಶುರು ಮಾಡಿದ್ವಿ. ಪೂಜೆ ಅಂತ ಅಂದರೆ ಹಬ್ಬದ ಪೂಜೆ ಇದ್ದೇ ಇರುತ್ತಲ್ಲ. ಸುಗ್ಗಿ ಹಬ್ಬ ಯಾವ ರೀತಿ ಪೂಜೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅನಿಸುತ್ತೆ. ದೀಪ ಹಚ್ಚಿ ಪೂಜೆ ಮಾಡಿ, ಹಾಗೆ ರಾಶಿಗಳ ಮುಂದೆ ಹಣ್ಣು ಕಾಯಿನ ಇಟ್ಟು ಪೂಜೆ, ಮಾವಿನ ಪತ್ರೆ, ಹೂವು ಎಲ್ಲ ಹಾಕಿ ರಾಶಿ ಫಲಹಾರ ಮಾಡಿ, ಹಾಗೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಗೆಣಸು ಕಡಲೆಕಾಯಿನೂ ಕೂಡ ಬೇಯಿಸಿದ್ವಿ. ಯಾವುದೇ ಕೆಲಸ ಆದರೂ ಫಸ್ಟು ದೀಪ ಪೂಜೆ ಮಾಡಲೇಬೇಕಲ್ವ. ಹಳ್ಳಿನೇ ಚೆಂದ. ನಾನು ಹಳ್ಳಿಲಿದ್ದವರು ಎಷ್ಟೋ ಜನ ನಮಗೆ ಸಿಟಿ ಚೆಂದ, ನಾವು ಸಿಟಿಲಿರಬೇಕಾಗಿತ್ತು ಅಂತ ಅಂದ್ಕೊಬೋದೇನೋ. ಖಂಡಿತವಾಗ್ಲೂ ನನಗೆ ಸಿಟಿ ಇಷ್ಟನೇ ಇಲ್ಲ. ಹಳ್ಳಿ ಜೀವನ ಫೈನು. ಹಳ್ಳಿ ಜೀವನದಲ್ಲಿ ಒಂದು ಊಟ ಇಲ್ಲ ಅಂದರೂ ಕೂಡ ಹೊಟ್ಟೆ ಹಸಿವಾಗಿದೆ ಅಂದರೆ ಊಟಕ್ಕೆ ಬೆಳೆಸ್ತಾರೆ. ಆದರೆ ಟೌನಲ್ಲಿ ಊಟ ಅಂತ ಕೇಳೋದು ಕಷ್ಟ. ಊಟ ಅಂತ ಕೇಳಿದರೆ ಒಂಥರ ತಿಳ್ಕೊತಾರೆ, ಓ ಇವರು ಏನಾದರೂ ತಗೊಂಡೋಗೋಕ್ಕಿರ್ಬೋದಾ, ಏನಕ್ಕೆ ಊಟ ಇಲ್ಲ ಅಂತವ್ರೆ, ಅವ್ರಿಗೂ ಭಯ. ನಮ್ಮನ್ನು ಕರೆದು ಊಟ ಇಡೋಕ್ಕೆ ಅವ್ರಿಗೂ ಭಯ. ಯಾಕಂತಂದರೆ ಅವ್ರು ಹೆಂಗಿರ್ತಾರೆ ಅಂತ ಪಾಪ ಅವ್ರು ತಾನೇ ಹೆಂಗೆ ನಂಬ್ತಾರೆ. ಹಳ್ಳಿಗಳಲ್ಲಿ ಆಗೋದಿಲ್ಲ. ಬೆಳಗ್ಗೆದ್ರೆ ದುಡ್ಡು ಬೇಕು. ಟೌನಲ್ಲಿ ಬೆಳಗ್ಗೆದ್ರೆ ದುಡ್ಡು ಬೇಕು. ಹಳ್ಳಿಗಳಲ್ಲಿ ಏನು ತೊಂದರೆ ಇಲ್ಲ. ನಮ್ಗೆ ಇವತ್ತು ಆಚೆ ಹೋಗೋದಕ್ಕಾಗೋದಿಲ್ಲ, ಇವತ್ತು ತೋಟಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಏನೂ ತೊಂದರೆ ಆಗೋದಿಲ್ಲ. ನಾವು 2 ದಿವಸ ತೋಟಕ್ಕೆ ಹೋಗಲಿಲ್ಲ ಅಂದರೂ ಏನೂ ಅಂಥ ವ್ಯತ್ಯಾಸ ಆಗೋದಿಲ್ಲ. ಆದರೆ ಸಿಟಿಯಲ್ಲಿ ಆಗಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ದೇಳೋರು, ಅರ್ಧ ಗಂಟೆ ಲೇಟಾಗಿ ಎದ್ದರೂ ಕೂಡ ಅಲ್ಲಿ ಏನೇನೂ ಆಗಿರೋದಿಲ್ಲ. ಅವತ್ತಿನ ದಿನವೇ ವೇಸ್ಟ್ ಆಗುತ್ತೆ. ಅಂಥ ಜೀವನ ನನಗೆ ಇಷ್ಟ ಇಲ್ಲ ಅಷ್ಟೇ. ಸಮಯ ಸಂದರ್ಭ ಬಂದಿದ್ದರೆ ಹೋಗಲೇಬೇಕಾಗಿತ್ತು. ಈಗ ನಾನಿರೋ ಜೀವನ ತುಂಬ ಚೆನ್ನಾಗಿದೆ. ಆ ದೇವರು ನಮಗೆ ಹಳ್ಳೀಲಿ ಜೀವನ ಮಾಡೋದಕ್ಕೆ ಜೀವನ ಕೊಟ್ಟಿದ್ದಾನೆ. ಅದನ್ನು ನಾವು ಚೆನ್ನಾಗಿ ಖುಷಿಯಾಗಿ ಎತ್ಕೊಂಡು ಹೋಗೋಣ. ನಾನೇನು ಶ್ರೀಮಂತೆ ಸಖತ್ತಾಗಿದ್ದೇನೆ ಆ ಥರ ಫೀಲಲ್ಲೇನಿಲ್ಲ. ಊಟ, ಬಟ್ಟೆ, ಇರೋದಕ್ಕೆ ಮನೆ, ಅಷ್ಟನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು. ಅದಕ್ಕೆ ನಾನು ಥ್ಯಾಂಕ್ಸ್ಫುಲ್ ಆಗ್ತೀನಿ. ಇದ್ರ ಮೇಲೂ ಕೇಳಿದ್ರೆ ಅದು ದುರಾಸೆ ಆಗುತ್ತೆ. ನನಗೇನೇನು ಬೇಡ. ಎಲ್ರಿಗೂ ಕೂಡ ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಆಯುರಾರೋಗ್ಯ ಕೊಟ್ಟು ಪ್ರೀತಿಯಿಂದ ಇರೋ ಶಕ್ತಿನ ಕೊಡಲಿ ಅಂತ ಕೇಳ್ಕೊತ ನನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ಅದೊಂದು ಕೇಳ್ಕೊತೀನಿ.
ಬನ್ನಿ ಸುಗ್ಗಿ ಹಬ್ಬ ರೇಖಾ ನಾನು ನಮ್ಮ ನಾದಿನಿ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಈ ಪೂಜೆ ಆಗಿದ್ದು ತುಂಬ ಲೇಟ್ ಆಯಿತು. ಅವರೆಲ್ಲರಿಗೂ ಕೂಡ ಟೈಮ್ ಆಗ್ತಾಯಿತ್ತು, ಯಾಕಂತಂದರೆ ವೀಡಿಯೋ ಮಾಡ್ಕೊಂಡು ನಾವು ಪೂಜೆ ಮಾಡಬೇಕಲ್ಲ, ಅದರಿಂದ ಟೈಮ್ ಜಾಸ್ತಿ ತೊಗೊಂತು. ಇಲ್ಲ ಅಂದಿದ್ರೆ ಇಷ್ಟೊಂಥರ ಸಮಯ ಏನು ಬೇಕಿರಲಿಲ್ಲ. ವಿಡಿಯೋ ಅಂತ ಅಂದ್ರೇ ಹೀಗಾಗುತ್ತೆ. ನಾನು ಎಲ್ಲದರಲ್ಲೂ ಹೇಳಿದ್ದೀನಿ. ಅದರಲ್ಲೂ ಇವತ್ತು ನಾನು ಗೆಣಸು, ಕಡಲೆಕಾಯಿ, ಫಲಾರ ಮಾಡಿರೋದು ಯಾವುದನ್ನು ಕೂಡ ಶೂಟ್ ಮಾಡ್ಕೊಂಡಿಲ್ಲ, ಯಾಕಂತಂದರೆ ತುಂಬ ಲೆಂತಿ ಆಗುತ್ತೆ. ಆಗ ನಾನು ಕೂಡ ಬ್ಯುಸಿಯಾಗಿದ್ದೆ. ಅದನ್ನೆಲ್ಲ ಬೇಯೋದಕ್ಕಿಟ್ಟು ನಾನು ಹೋಗಿ ರೆಡಿ ಆದೆ. ಅಷ್ಟರಲ್ಲಿ ಅವೆಲ್ಲ ಬೆಂದ್ವಲ್ಲ, ತೊಗೊಂಬಂದೆ. ಅದರಿಂದ ಅಲ್ಲೊಂಚೂರು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಫೈನಲ್ಲಾಗಿ ನಾನು ಎಲ್ಲ ರಾಶಿಗೂ ಕೂಡ ನಮ್ಮ ಮನೇಲಿ ಧನ ಧಾನ್ಯ ಎಲ್ಲ ಸಮೃದ್ಧಿ ಆಗಲಪ್ಪ ಅಂತ ಭಗವಂತನಲ್ಲಿ, ಆ ಭೂಮಿ ತಾಯಿಲಿ ಕೇಳ್ಕೊತ ಭೂಮಿ ತಾಯಿಗೆ ನಮಸ್ಕಾರನೂ ಕೂಡ ಮಾಡಿದೆ. ಇವಾಗ ನೈವೇದ್ಯ ಮಾಡೋಣ ಬನ್ನಿ. ನೋಡಿ, ನಾನು ಇದನ್ನೆಲ್ಲ ರೆಡಿ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ, ಯಾಕಂತಂದರೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನೀವು ನನ್ನ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನು ಕೂಡ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅದಕ್ಕೆ ನಾನು ಯಾವಾಗಲೂ ಕೂಡ ನಿಮಗೆ ಕೃತಜ್ಞಳಾಗಿರ್ತೀನಿ ಅಂತಲೇ ಹೇಳ್ಬೋದು. ಹಬ್ಬ, ಸುಗ್ಗಿ ಹಬ್ಬ, ಸಂಕ್ರಾಂತಿ ಅಂತ ನಾನು ಅಡಿಕೆಯಲ್ಲಿ ಬರೆದೆ. ಆವಾಗಲೇ ನಮ್ಮ ಅತ್ತೆ ಜೋಡಿಸಿದ್ದು ನೀವು ನೋಡಿದ್ರಿ ಅಲ್ವಾ. ಯಾವುದು ಇಲ್ಲಿ ಸುಲಭ ಅಲ್ಲ, ತುಂಬ ಕಷ್ಟ ಇತ್ತು. ನೋಡಿ, ಈ ರೀತಿಯಾಗಿ ನನ್ನ ಎಳ್ಳು ಬೆಲ್ಲ ಬೀರಿ ಹಬ್ಬವನ್ನು ಆಚರಿಸ್ತಾ ಇದ್ದೀನಿ. ನಾನು ರೆಡಿಯಾದ ತಕ್ಷಣವೇ ಹೇಗೆಲ್ಲ ವಿಡಿಯೋ ತಗೊಬೇಕು ಅಂತ ಅಂದ್ಕೊತಾ ಇದ್ದೆ. ಆದರೆ ಪೂಜೆ ಆಗಿದ್ದೆ 6 ಗಂಟೆ ಆಗೋಯ್ತು. ಅದರಿಂದ ನಾನು ವಿಡಿಯೋನ ಅಂದ್ಕೊಂಡಂಗೆ ಯಾವುದನ್ನು ರೀಲ್ಸ್ ಮಾಡೋಕ್ಕಾಗಿಲ್ಲ. ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ಬಂತು, ಋತು ಅದಕ್ಕೆ ಮಾಡೋ ಹೊತ್ತಿಗೆ ಸಾಕಾಗೋಯ್ತು. ಅಷ್ಟರಲ್ಲಿ ಅವ್ರಿಗೆಲ್ಲರೂ ಕೂಡ ನಮ್ಮ ನಾದಿನಿ ಅಂಗಡಿ ಬಾಗ್ಲು ಹಾಕ್ಕೊಂಬಂದಿದ್ರು. ರೇಖಾ ಕೂಡ ಮನೆ ಹತ್ರ ಕೆಲ್ಸಕ್ಕೆ ಬಂದಿದ್ರು. ಅವಳು ಕೂಡ ಸ್ವಲ್ಪ ಬೇಗನೆ ಹೋಗಬೇಕಿತ್ತು. ಅಷ್ಟರಲ್ಲಿ ರಿಷು ಸ್ಕೂಲಿಂದ ಬಂದಿದ್ದ. ಅವನ ಸ್ಕೂಲಲ್ಲೂ ಕೂಡ ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ರು. ಅದರಿಂದ ಅವನು ಟ್ರೆಡಿಷ್ನಲಾಗೆ ರೆಡಿಯಾಗಿ ಹೋಗಿದ್ದ. ಎಲ್ಲರೂ ಕೂಡ ಕರೆದು ನಾನು ಅಕ್ಕಿ ಫಲಾರ ಮಾಡಿದ್ನಲ್ಲ, ಅವ್ರಿಗೆ ಕುಂಕುಮ ಕೊಟ್ಟು ಫಲಹಾರನೂ ಕೂಡ ಕೊಟ್ಟು ಎಳ್ಳು ಬೆಲ್ಲನೂ ಕೂಡ ಬೀರಿ ಈ ರೀತಿಯಾಗಿ ಎಲ್ಲ ರಾಶಿಗಳಿಗೂ ಕೂಡ ನೈವೇದ್ಯನೂ ಕೂಡ ಮಾಡಿದೆ. ನಾನು ಈಗ ಮಾಡಿರೋ ಪೂಜೆ ಅಷ್ಟೇ ಅಲ್ಲ ನೋಡಿ, ಇದನ್ನೆಲ್ಲ ಇವಾಗ ಎತ್ತಿಡಬೇಕು ಅಂತ ಅಂದರೆ ಭಗವಂತ ಭೂಮಿಗೆ ಬಂದಂಗೆ ಆಗುತ್ತೆ. ಯಾಕಂತಂದರೆ ಎಲ್ಲದನ್ನು ಕೂಡ ತಗೊಂಬಂದು ಇಟ್ಟಿದ್ದೀನಿ. ಈಗ ಎತ್ತಿಡೋದಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಒಂದಿನ ಎಲ್ಲ ಎತ್ತಿಡಲ್ಲ, ಇನ್ನು ಮಾರನೇ ಬೆಳಿಗ್ಗೆ ಎತ್ತಿಡೋದು. ಯಾಕಂತಂದರೆ ಇವತ್ತು ಫುಲ್ ಒಂದಿನ ನಾನು ರೆಸ್ಟ್ ಮಾಡಬೇಕು. ನೋಡಿ, ಫೈನಲ್ಲಾಗಿ ಯಾವ ರೀತಿ ಕಾಣಿಸ್ತಿತ್ತು ಅಂತ ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಈಗ ನಾವು 3 ಜನ ಫೋಟೋ ಶೂಟ್ಗೆ ಹಾಗೆ ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಈ ರೀತಿಯಾಗಿ ಡ್ಯಾನ್ಸ್ ಕೂಡ ಮಾಡಿದ್ವಿ. ಇದಕ್ಕೆ ಹಾಡು ಸೆಟ್ ಮಾಡಿದರೆ ಒಂಥರ ಚೆಂದ. ಆದರೆ ಇದು ನಾನು ಶಾರ್ಟ್ ವಿಡಿಯೋಕ್ಕೆ ಶೂಟ್ ಮಾಡ್ಕೊಂಡಿದ್ದಲ್ವ, ಅದರಿಂದ ಅದಕ್ಕೆ ಹಾಡು ಹಾಕಿಲ್ಲ ಅಷ್ಟೇ. ನೋಡಿ, ಈ ರೀತಿ ರಾಗಿನೂ ಕೂಡ ಬೀಸ್ತಾ ಇರೋ ರಾಗಿ ಕಲ್ಲಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗೆ ಡ್ರೆಸ್ ಅಂತ ನನಗೆ ತುಂಬ ಇಷ್ಟ ಆಯಿತು. ನಾನು ಈ ರೀತಿ ಸೀರೆ ಉಟ್ಕೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಅದಕ್ಕೆ ಹಬ್ಬಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂತಂದರೆ ಈ ಹಬ್ಬ ಬಂದಿರೋದ್ರಿಂದ ತಾನೇ ನಾನು ಈ ರೀತಿ ರೆಡಿ ಆಗೋಕ್ಕಾಗಿರೋದು. ಈ ಹಬ್ಬ ಇಲ್ಲ ಅಂದಿದ್ರೆ ನಾನು ಮೇ ಬಿ ಈ ರೀತಿ ರೆಡಿ ಆಗ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ. ಎಲ್ಲೂ ಬೇರೆ ಕಡೆ ಫಂಕ್ಷನ್ಗಳಿಗೆಲ್ಲ ಈ ರೀತಿ ರೆಡಿ ಹೋಗೋಕ್ಕಾಗೋದಿಲ್ಲ. ಇದೆಲ್ಲ ಎಲ್ರಿಗೂ ಕೂಡ ನೆನಪಿದೆಯಾ? ಎಷ್ಟು ಜನಕ್ಕೆ ನೆನಪಿದೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ನೋಡೋಣ. ಯಾಕಂತಂದರೆ ಯಾರ್ಯಾರಿಗೆಲ್ಲ ಚೆನ್ನಾಗಿ ಅನ್ನಿಸ್ತು ಅಂತಲೂ ಕೂಡ ನನಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನೋಡಿ, ನಾನಂತೂ ಇದನ್ನು ಹಗಲತ್ತಾಗಿದ್ದರೆ ನನಗೆ ಈ ರೀತಿ ಹೊಲಗಳಲ್ಲಿ ಊಟ ತಗೊಂಡೋಗಿ ಈ ಥರ ವಿಡಿಯೋ ಮಾಡ್ಕೊಂಬರ್ಬೇಕು ಅಂದರೆ ತುಂಬ ಇಷ್ಟ. ಒಂದು ಸಲ ನಮ್ಮ ಅಕ್ಕವ್ರೂರಲ್ಲಿ ಗದ್ದೆಯಲ್ಲಿ ಮಳೆ ಬರಬೇಕಾದ್ರೆ ರಾಮಾಚಾರಿ ಹಾಡಿಗೆ ನಾವು ರೀಲ್ ಮಾಡಿದ್ವಿ. ಅದಂತೂ ತುಂಬ ವೈರಲ್ ಆಗಿತ್ತು. ಯಾಕಂತಂದರೆ ಅದಷ್ಟು ಚೆನ್ನಾಗಿ ಬಂದಿತ್ತು. ನಾವು ಹೋದಾಗಲೇ ಮಳೆ ಬೇರೆ ಬಂತು, ಚೆನ್ನಾಗಿ ನೆಂದುಬಿಟ್ವಾ. ಹೇಗಿದ್ರೂ ನೆಂದಿದ್ದೀವಿ ಅಂತ ಬಿಂದಾಸಾಗಿ ಆಡಿದ್ವಿ. ಮಳೇಲಿ ನೆನೆಯೋದು ಅಂದರೂ ಕೂಡ ನನಗೆ ತುಂಬ ಇಷ್ಟ. ಈ ಮಳೇಲಿ ಈಗ ನೆನೆಯೋಕೆ ಹೋದರೆ ಸುಮ್ಮನೆ ನೆನಿತಾವ್ರೆ ಅಂತ ಆಡ್ಕೊತಾರೆ. ಮೊದಲೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ತೋಟದ ಹತ್ರ ಬರ್ತಾ ಇರೀವು, ಹೋಗ್ತಾ ಇರೀವು, ಅವಾಗ ನೆಂದಿದ್ರು ಕೂಡ ಒಂದು ಅರ್ಥ ಇರೋದು. ನೋಡಿ, ಈ ರೀತಿ ಊಟ ತುಂಬ್ಕೊಂಡೋಗಿ ಊಟ ಬಡಿಸ್ಬೇಕು. ನಮ್ಮನೆಯವ್ರನ್ನೂ ಕೂಡ ಈ ಹಳ್ಳಿ ಥೀಮಲ್ಲಿ ರೆಡಿ ಮಾಡಿ ಅನ್ನೋದೊಂದು ಆಸೆ ಇತ್ತು. ಆದರೆ ಇವತ್ತು ಅದೆಲ್ಲ ಆಗೋದಿಲ್ಲ ಬಿಡಿ. ಫೈನಲ್ಲಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಇದು ಫುಲ್ ಕತ್ಲೆ ಆಗಿತ್ತು. ರಂಗೋಲಿ ನಾನು ಎಲ್ಲದನ್ನು ಕೂಡ ನೀಟಾಗಿ ನಿಮ್ಮ ಜೊತೆ ಶೂಟ್ ಮಾಡ್ಕೊಳ್ಳಿಲ್ಲ ಅಂತ ಮತ್ತೆ ರಾತ್ರಿ ನಾನು ಸ್ವಲ್ಪ ಚಿಕ್ಕದಾಗಿ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಮುಗಿದ ಮೇಲೆ ನಾನು ಬಂದೆ. ನೋಡಿ, ಕಣದಲ್ಲಿ ಬೆಳೆ ರೈತರ ಮುಖದಲ್ಲಿ ಕಳೆ ಅಂತವ ನೋಡ್ತಾ ಇದ್ದೀರಲ್ವಾ.
ಇದೇ ಸುಗ್ಗಿ ಹಬ್ಬ ನಮ್ಮ ಮನೆದು. ನೀವೆಲ್ಲರೂ ಕೂಡ ಯಾವ್ಯಾವ ರೀತಿ ಮಾಡಿದ್ರಿ ಸುಗ್ಗಿ ಹಬ್ಬನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಎಳ್ಳು ಬೆಲ್ಲ ಎಲ್ಲ ಕಡೆನೂ ಮಾಡ್ತಾರಾ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಮೊದಲೆಲ್ಲ ನಾವು ಈ ಹಬ್ಬಕ್ಕೆ ಸಕ್ಕತ್ತಾಗಿ ರೆಡಿಯಾಗಿ ಅಂದರೆ ಚಿಕ್ಕ ಮಕ್ಕಳಲ್ಲೆಲ್ಲ ಸೀರೆ ಉಟ್ಕೊಂಡು ಲಂಗ ದಾವಣಿ ಹಾಕ್ಕೊಂಡು ಎಲ್ಲರೂ ಮನೆಗೂ ಹೋಗಿ ಕಬ್ಬು, ಕಡಲೆಕಾಯಿ, ಗೆಣಸು, ಎಳ್ಳು, ಬೆಲ್ಲ ಎಲ್ಲ ಹಂಚಿ ಬರ್ತಾಯಿದ್ವಿ. ಆದರೆ ಇತ್ತೀಚೆಗೆ ಹೆಣ್ಮಕ್ಳುಗಳಿರೋ ಮನೆಯಲ್ಲೂ ಕೂಡ ಅದೆಲ್ಲ ಅಭ್ಯಾಸ ಇಲ್ಲ. ಯಾರೂ ಮಾಡ್ತಾಯಿಲ್ಲ. ನಮ್ಮೂರಲ್ಲೇನು ಇಲ್ಲವೇ ಇಲ್ಲ. ನಿಮ್ಮ ಕಡೆ ಏನಾದರೂ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಮಗೆ ನಮ್ಮ ತವ್ರ ಮನೇಲಿ ನಾವು ಚಿಕ್ಕ ಮಕ್ಕಳಲ್ಲಿತ್ತು, ಇತ್ತೀಚಿನ ದಿನಗಳಲ್ಲಿ ಕಾಣೆಯಾಗಿದೆ. ಎಲ್ಲರೂ ಕೂಡ ಮಾಡಿದ್ವಿ. ನಮ್ಮ ಮನೆಯವ್ರನ್ನೂ ಕೂಡ ರೆಡಿಯಾಗಿ ಈ ರೀತಿ ಒಂದೆರಡು ಸ್ಟೆಪ್ ಹಾಕೋಣ ಅಂದರೆ ನಮ್ಮನೆ ಸ್ಟೆಪ್ ನೋಡಿ ಬೇಜಾರಾಗಬೇಡ್ರಿ, ಪಾಪ ಅವರಿಗೆ ಡ್ಯಾನ್ಸ್ ಬರೋದಿಲ್ಲ. ನಾನು ಏನು ಡ್ಯಾನ್ಸ್ ಮಾಡ್ತೀನಿ ಅಂತ ಅಲ್ಲ, ಆದರೂ ಕೂಡ ಅವ್ರಿಗೆ ಸ್ವಲ್ಪನೂ ಟಚ್ ಇಲ್ಲ. ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಇಷ್ಟ ಆದರೂ ಸಹಾಯ ಮಾಡ್ತಾರಲ್ಲ, ಅದರಿಂದನೇ ನನಗೆ ತುಂಬ ಖುಷಿಯಾಯಿತು. ಫೈನಲ್ಲಾಗಿ ಹಬ್ಬ ಮುಗಿಯಿತು. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.